Hello, friend. ನಮಸ್ಕಾರ ಕರ್ನಾಟಕ. ಇವತ್ತಿನ ವಿಶೇಷ ಏನಪ್ಪ ಅಂದರೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಬ್ರಿಟಿಷರ ಒಂದು ನೆಲೆಸಿದ್ದ ಸ್ಥಳದ ಬಗ್ಗೆ ನಿಮಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಓಕೆ, ತಡ ಮಾಡೋದು ಬೇಡ. 1945ನೇ ಇಸ್ವಿಲಿ ಬ್ರಿಟಿಷರು ಈ ಒಂದು ಸ್ಥಳದಲ್ಲಿ ನೆಲೆಸಿದ್ರಂತೆ. ಇವರು 1948ರಲ್ಲಿ ಈ ಪ್ರದೇಶವನ್ನು ಬಿಟ್ಟು ಜಾಗ ಖಾಲಿ ಮಾಡವ್ರೆ. ಏನೇನು ಅಭಿವೃದ್ಧಿ ಪಡಿಸೋರೆ ನೋಡೋಣ ಬನ್ನಿ. ಇದೇ ಮೊದಲನೇ ಮನೆ ಹೋಗ್ತಾ ಇದ್ದೀವಿ. ರೂಮ್ ನಂಬರ್ 21. ಈ ರೂಮಲ್ಲಿ ಏನಿತ್ತಪ್ಪ ಅಂದರೆ, ಸುಮಾರು 76 ಎಕರೆ ಇರುವ ಇದು ಜಮೀನಿನಲ್ಲಿ ಇದಕ್ಕೊಂದು ನೀರಿನ ವ್ಯವಸ್ಥೆ ಬೇಕಿತ್ತು. ಅದಕ್ಕಾಗಿ ಕೆಳಗೆ ಒಂದು ಕಟ್ಟೆ ಮಾಡಿದರು. ಅಲ್ಲಿ ಬೆಟ್ಟದ ನೀರೆಲ್ಲ ಬಂದು ಶೇಖರಣೆ ಆಯ್ತಿತ್ತು. ಆ ನೀರನ್ನು ಇಲ್ಲಿಗೆ ತರಬೇಕಲ್ವಾ, ಹಂಗಾಗಿ ಇಲ್ಲೊಂದು ಮೋಟ್ರು ಅಳವಡಿಕೆ ಮಾಡಿ ಇಲ್ಲಿ ಕೈಯಲ್ಲಿ ಮೋಟ್ರ್ ತಿರುಗಿಸಿದ್ರೆ ನೀರು ತೋಟಕ್ಕೆ ಬರ್ತಿದ್ದಂತೆ. ಆ ರೀತಿ ಒಂದು ಇದು ಮಾಡಿದರು. ಸುಮಾರು ಮನೆಗಳು ಉಂಟೋಗಿದ್ದಾವೆ. ಮತ್ತು ಇಲ್ಲಿನ ಡೋರ್ಗಳೆಲ್ಲ ಮರ ಮತ್ತು ತಗಡು ಶೀಟಿಂದ ಮಾಡಿದ್ದು. ಇಲ್ಲಿನ ಮನೆ ನೋಡ್ತಾ ಇದ್ರೆ ನನಗೆ ಒಂದು ಕ್ಷಣ ಭಯ ಆಗೋಯ್ತು. ಆದರೂ ಹಾರರ್ ಮೂವಿ ತೆಗಿತು ಒಂಥರ ಮನೆ ಸೂಪರ್ ಆಗೈತೆ. ಅದು ಇದೆಲ್ಲ ನೋಡ್ತಾ ನೋಡ್ತಾ ನನ್ನ ಹೃದಯ ಎಷ್ಟು ಜೋರಾಗಿ ಬಡ್ಕೊತಾಯಿತ್ತು ಅಂದರೆ, ಕೇಳಿಸ್ತಾ? ಸರಿ ಬನ್ನಿ ಮುಂದೆ ನೋಡೋಣ ಏನೇನೈತೆ. ಕತೆ ಇವಾಗ ಶುರು ಆಗುತ್ತೆ. ಎಸ್, ಬ್ರಿಟಿಷರು ಅಂದರೆ ಅವ್ರ ಹತ್ರ ಕುದುರೆಗಳು ಇರಲೇಬೇಕು. ಈ ಒಂದು ಜಾಗದಲ್ಲಿ ಕುದುರೆ ಕಟ್ಟಾಕ್ತಿದ್ರಂತೆ. ನೀವು ತಿಳ್ಕೊಂಡಿರೋ ಹಾಗೆ ಇದನ್ನು ಯುದ್ಧ ಮಾಡಲು ಸಾಕ್ತಾ ಇರಲಿಲ್ಲ. ಸುಮಾರು 76 ಎಕರೆಯಲ್ಲಿ ವ್ಯವಸಾಯ ಮಾಡೋಕ್ಕಾಗಿ ಬಳಸ್ಕೊತಾ ಇದ್ರಂತೆ. ಮತ್ತು ಈ ಒಂದು ಜಾಗದಲ್ಲಿ ಕೋಳಿಗಳು ಸಾಕ್ತಿದ್ರಂತೆ. ಹೌದು ಗುರು, ಈ ಜಾಗದಲ್ಲಿ ಕೋಳಿ ಸಾಕ್ತಾ ಇದ್ರಂತೆ. ಈಗ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಈ ಒಂದು ರೂಮಲ್ಲಿ ಗಂಡು ಕೋಳಿ ಮತ್ತು ಹೆಣ್ಣು ಕೋಳಿ ಮೊಟ್ಟೆಯಿಕ್ಕುವ ಕೋಳಿಗಳು ಸಾಕ್ತಿದ್ರಂತೆ. ಮತ್ತು ಮುಂದೆಗಡೆ ಈಗ ಕಾಣಿಸ್ತೈತಲ್ಲ, ಈ ಕಡೆ ಒಂದು ಗೋಡೆಗೆ ಮರಿಗಳು ಬಿಡ್ತಿದ್ರಂತೆ. ಇದು ಅವಕ್ಕೆ ನೀರು ಕುಡಿಯೋಕ್ಕೆ ಒಂದು ಜಾಗ, ಚಿಕ್ಕದು ತೊಟ್ಟಿ ಥರ ಈಗ ಕಾಣಿಸ್ತೈತಲ್ಲ ಅದೇ. ಸರಿ ಬನ್ನಿ ಮುಂದೆ ಹೋಗೋಣ, ಇನ್ನೂ ಬೇಜಾನಿದೆ. ರೂಮ್ ನಂಬರ್ 25 ನಿಮಗೆಲ್ಲ ಕಾಣಿಸ್ತಿದೆ. ಈ ಒಂದು ರೂಮಲ್ಲಿ ಅವರ ದಿನನಿತ್ಯ ಪದಾರ್ಥಗಳು, ಅಕ್ಕಿ ಆಗ್ಬೋದು ಅಥವಾ ಅಲ್ಲಿ ಏನು ಬೆಳೀತಾರೆ ಆ ಒಂದು ಬೆಳೆಗಳನ್ನು ಸ್ಟೋರ್ ಮಾಡ್ತಿದ್ರಂತೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಪೈಪು, ಇದು ಅಲ್ಲಿ ಅಡುಗೆ ಮಾಡ್ತಿದ್ದಾಗ ಹೊಗೆ ಹೋಗೋಕ್ಕೆ ಅಂತ ಮಾಡಿದೊಂದು ಪೈಪು. ನಾವೆಲ್ಲ ನೋಡಿರೋದು ಮನೆ ಮೇಲ್ಗಡೆ ಪೈಪ್ ಮಾಡವ್ರೆ, ಆದರೆ ಇವರು ಮನೆ ಪಕ್ಕಕ್ಕೆ ಪೈಪ್ ಮಾಡಿಬಿಟ್ಟಿದ್ರು. ಸರಿ, ಇವತ್ತಿನ ಸ್ಟೋರಿ ಬಗ್ಗೆ ನಿಮಗೆ ಒಂದು ಹಳೆಯ ಸ್ಟೋರಿನ ಹೇಳ್ತೀನಿ. 1945ರಲ್ಲಿ ಬ್ರಿಟಿಷರಿಲ್ಲ ಅವರೇ ಅಂತ ನಮ್ಮ ಊರಿನ ಜನತೆಗೆ ಗೊತ್ತಾಯ್ತಂತೆ. ಸೊ ಅದಕ್ಕೂ ಮೊದಲು ಗೊತ್ತಿತ್ತಂತೆ, ಆದರೆ ಅಲ್ಲಿ ಯಾರೂ ಹೋಗ್ತಾ ಇರಲಿಲ್ಲ. ಇವರ ಮತ್ತು ನಮ್ಮ ರೈತರ ನಡುವೆ ಬಾಂಧವ್ಯ ಬೆಳೆದ ಒಂದು ಇಸವಿ. ನೀವೇನು ನೋಡ್ತಾ ಇದ್ದೀರಾ, ಈ ಮೀಟ್ರು ಆಗಲೇ ಇತ್ತ ಅಂತ ಕ್ವಶನ್ ಮಾಡಬೇಡಿ. ಇದು 1962ರಲ್ಲಿ ಈ ಒಂದು ಏನೈತೆ ಇದು ನೋಡ್ತಾ ಇದ್ದೀರಾ ಈ ರೂಮು, ಇದನ್ನು ಕೃಷಿ ಅಭಿವೃದ್ಧಿಗೆ ಅಂತ ನಮ್ಮ ರೈತರು ಬಳಸ್ಕೋತಾರೆ. ಅವರು ಇದನ್ನೆಲ್ಲ ಅಭಿವೃದ್ಧಿ ಪಡಿಸಿರೋದು. ಇದೊಂದೇ ರೂಮಲ್ಲ, ಪೂರ್ತಿ ಇದು ಏನು ಇದೆ ಸುಮಾರು 76 ಎಕರೆ. ಇದನ್ನೆಲ್ಲ ನಮ್ಮ ಕರ್ನಾಟಕ ಸರ್ಕಾರದ ಇದನ್ನು ಬಳಸ್ಕೊಳ್ಳುತ್ತೆ ಅಥವಾ ವಶಪಡಿಸಿಕೊಳ್ಳುತ್ತೆ. ಸಾರಿ ಸ್ಟೋರಿ ಮಿಸ್ ಆಗೋಯ್ತು. ಬ್ರಿಟಿಷರು ಮತ್ತು ನಮ್ಮ ರೈತರ ನಡುವೆ ಹೇಗಪ್ಪ ಸಂಬಂಧ ಬೆಳೀತು ಅಂದರೆ,
ಸುಮಾರು 76 ಎಕರೆಗೆ ಕೆಲಸಗಾರರ ಅವಶ್ಯಕತೆ ಇತ್ತು. ಸೊ ಹಾಗಾಗಿ ಬ್ರಿಟಿಷರಿಗೆ ವ್ಯವಸಾಯದ ಬಗ್ಗೆ ಏನು ತಿಳಿಯದ ಕಾರಣ ಅವರು ನಮ್ಮ ರೈತರನ್ನು ಪರಿಚಯ ಮಾಡಿಕೊಡ್ತಾರೆ. ಇವರು ಯಾವತ್ತು ಬೆಳೆ ಬೆಳೆದವರಲ್ಲ, ಇವರು ಯುದ್ಧ ಮಾಡಬೇಕು ಅಂತ ಇಲ್ಲಿಗೆ ನಮ್ಮ ಒಂದು ರಾಜ್ಯಗಳಿಗೆ ಬಂದಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಸುಮಾರು ಚಳುವಳಿಗಳು ಹಾಗೂ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೀತಾ ಇರ್ತದೆ. ಇವರಿಗೆ ಗೊತ್ತಾಗ್ಬಿಡುತ್ತಂತೆ ನಾವು ಈ ದೇಶ ಬಿಟ್ಟು ಹೋಗ್ಬೇಕು ಅಂತ. ಇವ್ರಿಗೆ ಆಗಲೇ ಗೊತ್ತಾಗಿರುತ್ತೆ. ಇವರು ಏನು ಮಾಡ್ತಾ ಇರ್ತಾರೆ ಅಂದರೆ ಈ ಯುದ್ಧ, ಈ ಹೋರಾಟ ಇವೆಲ್ಲ ಬಿಟ್ಟು ಕೃಷಿ ಮಾಡೋದು ತೀರ್ಮಾನ ಮಾಡ್ತಾರೆ. ಈ ಕೃಷಿಗಳ ಬಗ್ಗೆ ಇವ್ರಿಗೇನು ಗೊತ್ತಿರೋದ ಕಾರಣ ಇವರು ನಮ್ಮ ರೈತರನ್ನ ಕೇಳಿ ರೈತರನ್ನ ಪರಿಚಯ ಮಾಡಿಕೊಂಡು ಅಲ್ಲಿ ಬೆಳೆಗಳನ್ನೆಲ್ಲ ವ್ಯವಸಾಯ ಮಾಡಲು ಶುರು ಮಾಡ್ತಾರೆ. ಇವರು ಏನೇನು ಬೆಳೆದವ್ರೆ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸುಮಾರು ಒಂದು 20 ಎಕರೆಗೆ ಸಪೋಟ ಹಾಕಿದ್ದಾರೆ. ಮತ್ತು ಈ ಥರ ದೊಡ್ಡ ದೊಡ್ಡ ಆಲದ ಮರ, ಏನು ಈ ಮರ ನೋಡ್ತಾ ಇದ್ದೀರಾ, ಈ ಥರ ಮರಗಳು ಸುಮಾರಿವೆ. ಸಪೋಟ ಮರದ ಮಧ್ಯ ತೆಂಗಿನ ಮರ ಮತ್ತು ಸೀಬೆ ಮರ. ಇಲ್ಲೊಬ್ಬರು ಅಂಕಲ್ ಅವರೇ, ಮಾತಾಡ್ಸೋಣ ಬನ್ನಿ, ಏನು ಹೇಳ್ತಾರೆ ಕೇಳೋಣ. ಈಗ ಇಲ್ಲಿ ಮೊದಲು ಬ್ರಿಟಿಷ್ ಇದ್ರಂತೆ, ನಿಜನಾ? ಬ್ರಿಟಿಷ್ನವರಿದ್ದಾಗ ದೂರೆಗಿತ್ತು ತೋಟ ಇದು. ಇದೆಲ್ಲ ಅವರೇ ಮಾಡಿದ್ರು. ನಮ್ಮ ರೈತರ ಸಲುವಾಗಿ ಉಪಯೋಗ ಮಾಡ್ಕೊಟ್ಟಿದ್ರು ಎಲ್ಲ ಕೈಗಾರಿಕೆ ಕೆಲಸಕ್ಕೆ. ಬ್ರಿಟಿಷ್ನ ಹಚ್ಚಾರು ಕೆಲಸ, ಸಣ್ಣ ಪುಟ್ಟ ಅವೆಲ್ಲ ಕೆಲಸಗಳೆಲ್ಲ ರೂಮಲ್ಲವೆ, ಅವೆಲ್ಲ ಇಂಥ ರೂಮಲ್ಲಿ ಮಾಡಿ ಆಗ್ಲಿ ಸುಮಾರು ನೋಡ್ಕೊ ಬಂದು. ಇದು ಎಷ್ಟು ವರ್ಷ ಆಯ್ತಣ್ಣ ಅವರು ಇಲ್ಲಿಂದ ಹೋಗಿ? ಈಗ ಇದು ನಾವು ಕಂಡಾಗ ಈಗಾಗಲೇ ನಾವು ಕಂಡದ್ದು 30 ವರ್ಷದಿಂದ, ಈಗಾಗಲೇ ಒಂದು 30-25 ವರ್ಷ ಹಿಂದೆ ನೋಡಿದ್ರು ಸೂರ್ಯಗೆ ಇತ್ತು ಇದು ಜಾಗ. ಈ ಮರಗಳು, ತೆಂಗಿನ ಮರ ಇವೆಲ್ಲ ಇವತ್ತು ಹಾಳಾಗೋಗವೆ. ಏಕ ಉದ್ದಕ್ಕೂ ಇದ್ರಲ್ಲಿ ಕೆರೆಸಲಿ ಪಾರ್ಕ್ ಅದಲ್ಲ, ಆ ತರ ಇತ್ತು. ಈಗ ಇದು ಏನ್ ಮಾಡೋರೆ? ಮಾಮೂಲಿ ಈಗ ತೋಟ ಇರೋ ತೋಟ ನೋಡ್ಕೊಂಡು ಸುಮ್ಮನೆ ಈಗ ಟೆಂಡರ್ ಕೊಟ್ಬಿಟ್ಟವ್ರೆ ಹೋಗದೆ ಕೆಳಗಡೆ. ನಿಮ್ದೋಣ ಕೆಲಸ ಇಲ್ಲಿ? ನಮ್ದು ವಾಚ್ಮೆನ್ ಕೆಲಸ. ವಾಚ್ಮೆನ್ ಕೆಲಸ. ಅದೇ ಅವರು ಮೊದ್ಲು ಇಲ್ಲಿ ಇದ್ದೇ ಆಳ್ವಿಕೆ ಮಾಡ್ತಿದ್ರಂತ, ಆ ಥರ ಎಲ್ಲ ಹಳೆ ಕಥೆಗಳು ಸ್ವಲ್ಪ ಹೇಳಿದ್ರು ಊರಲ್ಲಿ. ಅದೆಲ್ಲ ನಮ್ಗೆ ಗೊತ್ತಾಗಲ್ಲ. ನೀವು ಯಾವ ಊರು ಅಣ್ಣ? ಶಿವಾರ್ದರ. ಸರಿ ಅಣ್ಣ. ಕೋಳಿ, ಹಸು ಸಾಕಂತೆ, ಕೋಳಿ ಸಾಕಂತೆ ನೋಡೋದೇ ಎಂತ ಮರ ಇದ್ದು ಬೇಡ. ಹಸು ಸಾಗಾಣಿಕೆ ಎಲ್ಲ ಅವ್ರದ್ದೇನಾ ಇನ್ನು ನಮ್ಮ ರೈತರದ? ನಮ್ಮ ರೈತರ ಕಡೆ ಮಾಡಿಸ್ತಿದ್ರು. ಆಗ ಅವರೆಲ್ಲ ಕಲ್ತ್ಕೊಳ್ಳಿ ಅನ್ನೋ ರೀತಿ ಮಾಡ್ತಿದ್ರು. ಅಂದ್ರೆ ಸ್ವತಂತ್ರ ಗೊತ್ತಾಯ್ತಿರಲ್ಲ, ನಾಟಿ ಇದ್ದಾವ ನಮ್ಗೆ. ಸ್ಥಳೀಯ ಬಂದದ್ದು ಅಂದ್ರೆ ನಮ್ ಸ್ವತಂತ್ರ ಬರೋ ಹತ್ರ ಇವರು ಇದೆಲ್ಲ ಹೇಳ್ಕೊಟ್ಟಿರೋದು ನಮ್ಗೆ. 56ರಲ್ಲಿ ನಾವು ಹಾಕಾರೆ ನೋಡಪ್ಪ ಅಲ್ಲಿ ಇಸ್ಪಿಯ. ನೋಡ್ರ ನೀವು ಇವ್ರ ಜೊತೆ ಬಂದಿರೋದಾ? 1948ರಲ್ಲಿ ಬ್ರಿಟಿಷರು ಈ ಸ್ಥಳವನ್ನು ಬಿಟ್ಟು ಹೊಂಟೋಯ್ತಾರೆ. ಈ ಒಂದು ಸ್ಥಳಕ್ಕೆ 1962ರಲ್ಲಿ ಕರ್ನಾಟಕ ಸರ್ಕಾರ ಬಂದು ಇದನ್ನು ತಮ್ಮ ವಶಪಡಿಸಿಕೊಳ್ಳುತ್ತೆ. ಇದನ್ನು ಉದ್ಘಾಟನೆ ಮಾಡಲು ಆಗಿನ ಪ್ರಧಾನಿಯವರು ಇದ್ದಂಥ ಪ್ರಧಾನಿ ಏನಿದ್ರು ಅವರು ಸನ್ಮಾನ್ಯ ಶ್ರೀ ಡೆನ್ಮಾರ್ಕಿನ ಎಂಬ ಪ್ರಧಾನಿ ಸ್ವತಃ ಅವರೇ ಬಂದು ಈ ಒಂದು ಸ್ಥಳವನ್ನು ಉದ್ಘಾಟನೆ ಮಾಡ್ತಾರೆ. ಏನು ನೋಡ್ತಾ ಇದ್ದಾರೆ ಈ ಒಂದು ಮನೆ, ಇಲ್ಲಿ ಸುಮಾರು ನಮ್ಮ ರೈತರ ಮದುವೆಗಳಾಗ್ತಾವಂತೆ. ಯಾವುದೋ ಬೋರ್ಡ್ ಹಾಕಿದ್ದಾರೆ, ನೋಡೋಣ ಬನ್ನಿ. ಎಸ್, ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ, ಅದು ಇಲ್ಲಿ ಸಾಕ್ಷಿ ಸಮೇತ ಇದೆ. ಶಂಕುಸ್ಥಾಪನೆಗೆ ಬಂದಿದ್ರಂತೆ. ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಎರಡು ಒಂದೇ ಅಲ್ವಾ? ಇವರು ಜನವರಿ 24, 1962 ಸ್ವತಃ ಅವರೇ ಬಂದು ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ತಾರೆ. ಅಂದಿನಿಂದ ಈ ಸ್ಥಳದಲ್ಲಿ ಕೃಷಿ ಅಭಿವೃದ್ಧಿ ಎಂದು ಒಂದು ಚಟುವಟಿಕೆ ಪ್ರಾರಂಭ ಆಯ್ತದೆ. ಏನಪ್ಪ ಅಂದರೆ, ಆಗಿನ ಕಾಲಘಟ್ಟದಲ್ಲಿ SLC ಅಥವಾ SLCಯಿಂದ ಮುಂದೆ ಓದದೇ ಇರುವವರು ಕೃಷಿ ಶಿಕ್ಷಣಕ್ಕೆ ಬಂದು ಸೇರ್ಕೋತಾರೆ. ಅಂದರೆ ಈಗಿನ ಇದರಲ್ಲಿ ನೀವು ನರ್ಸರಿಂಗ್ ಅಂತ ಕೇಳ್ತಿರಲ್ಲ, ಅದು ಆವಾಗ ಇಲ್ಲಿ ನಡೀತಿತ್ತು. ಮತ್ತು ಈಗ ಒಂದು ಏನು ನೋಡ್ತಾ ಇದ್ದೀರಾ ಈ ಒಂದು ಜಾಗ, ಇಲ್ಲಿ ಸುಮಾರು ಮದುವೆಗಳಾಗ್ತಿದ್ವಂತೆ. ಇದು ಅವರಿಗೆ ಚೌಟ್ರಿ ಇದ್ದಂಗೆ. ಅಂದರೆ ಆವಾಗ
ಬ್ರಿಟಿಷರು ಇದ್ದರೂ ಕೂಡ ಅವರ ಒಪ್ಪಿಗೆ ಮೇರೆಗೆ ಇಲ್ಲಿ ಮದುವೆಗಳಾಗ್ತಿದ್ದೋ. ಈಗ ನೋಡ್ತಾ ಇರುವಂಥ ಜಾಗ ಏನಿದೆ ಇದು ಅಡುಗೆ ಮನೆ. ಈ ಜಾಗವನ್ನು ಇಲ್ಲಿಗೆ ಬಂದಿದ್ದಂಥ ವಿದ್ಯಾರ್ಥಿಗಳು ಅಡುಗೆ ಮನೆಗಾಗಿ ಮಾಡ್ಕೊಂಡಿದ್ರು. ಸೊ ಇಲ್ಲಿ ಒಳಗೆ ಪ್ರವೇಶ ಇಲ್ಲ ಅಂತ ಹಾಕೋರೆ. ಇಲ್ಲಿ ಎಷ್ಟು ಶಿಸ್ತುಬದ್ಧವಾಗಿ ಶಿಕ್ಷಣ ನಡೀತದಂದರೆ ಇಲ್ಲಿ ಹಾಕಿರೋ ಬೋರ್ಡ್ಗಳು ಮತ್ತು ಅಕ್ಷರಗಳು ನೋಡಿದ್ರೆ ಗೊತ್ತಾಗುತ್ತೆ. 2002ನೇ ಇಸ್ವಿಗೆ 83ನೇ ಬ್ಯಾಚ್ ಅಂದರೆ 62ರಿಂದ 2002 ಅಂದರೆ 40 ವರ್ಷಕ್ಕೆ 80 ಬ್ಯಾಚೆ ಕಳಿಸ್ಕೊಟ್ಟಿದೆ. ಗ್ರೇಟ್ ಗುರು. ಈ ಒಂದು ಸಂಸ್ಥೆಯ ಉದ್ದೇಶ ಏನಂದರೆ ಪ್ರತಿಯೊಬ್ಬ ಜನರು ಅವ್ರದ್ದೇ ಆದಂಥ ಸ್ವಂತ ಕೆಲಸವನ್ನು ಮಾಡಬೇಕು ಅಂತ ಉದ್ದೇಶ ಇತ್ತು. ಇಲ್ಲಿ ಕೃಷಿ ಬಗ್ಗೆ ಒಂದೇ ಅಲ್ಲ, ಕೃಷಿ ಆಗಿರ್ಬೋದು ಅಥವಾ ಕಬ್ಬಿಣದ ಕೆಲಸ ಆಗಿರ್ಬೋದು, ಮಹಿಳೆಯರಿಗೆ ಅಂತ ಟೈಲರಿಂಗ್ ಕ್ಲಾಸ್ಗಳು ನಡೀತಿದ್ದೋ, ಮತ್ತು ವಯಸ್ಕರರ ಶಿಕ್ಷಣ ಅಂತ ವಯಸ್ಸಾದವ್ರಿಗೆ ಶಿಕ್ಷಣ ಮಾಡ್ತಿದ್ರು. ಅದಲ್ಲದೆ ಮತ್ತು ಇಲ್ಲಿ ನಾನಾ ಥರದ ಕೆಲಸ ಮಾಡ್ತಾಯಿದ್ರು. ಕೃಷಿ ಬಗ್ಗೆ ಆಸಕ್ತಿ ಇರೋರು ಕೃಷಿ ಮಾಡ್ಬೋದಿತ್ತು, ಕಬ್ಬಿಣದ ಬಗ್ಗೆ ಕೆಲಸ ಕಲಿಯೋರು ಕಬ್ಬಿಣ ಬಗ್ಗೆ ಕಲ್ತ್ಕೋಬೋದಿತ್ತು, ಟೈಲರಿಂಗ್ ಬಗ್ಗೆ ಆಸಕ್ತಿ ಇರೋರು ಟೈಲರಿಂಗ್ ಬಗ್ಗೆ ಕಲಿಬೋದಿತ್ತು. ಮತ್ತು ಇಲ್ಲಿಗೆ ಏನಿದೆ ಇದೊಂದು ಜಾಗ, ಇಲ್ಲಿಗೆ ಕುಣಿಗಲ್ಲು ಮತ್ತು ಪಾವಗಡ ಅಲ್ಲಿಂದನೂ ಬಂದಿದ್ರಂತೆ. ಮದುವೆಗಳಾಗ್ತಿದ್ದು ಅಂತ ಗೊತ್ತು. ಇದು ಸ್ಕೂಲಲ್ಲಿ ಎಲ್ಲ ಬೋರ್ಡ್ ಹಾಕವ್ರೆ ವಯಸ್ಕರರು. ಇದು ಗೊತ್ತಿದ್ದು ತರಬೇತಿ ಗೊತ್ತಿದ್ರು. ಅಡುಗೆ ಮನೆ ಐತೆ ಎಲ್ಲ ಐತೆ. ತರಬೇತಿಗೆ ಹುಡುಗರು ಎಸ್ಎಲ್ಸಿಯಿಂದ ಮುಂದಕ್ಕೆ ಓದ್ತಿರೋ ಮಾಕೆ ಆ ವ್ಯವಸಾಯದ ಬಗ್ಗೆ ತರಬೇತಿ ಗೊತ್ತಿದ್ರು. ವ್ಯವಸಾಯದ ಬಗ್ಗೆ ಅಲ್ಲಿ ಗದ್ದೆ ಚೌರಿ ಸಾಫ್ಟು ಕರ್ಕೊಂಡ್ಬಂದು ಹುಡುಗರ ಗಿಡ ಇದನ್ನು ಈ ತರ ಮಾಡ್ಬೇಕಣಪ್ಪ ಅಂತ ತರಬೇತಿ ಕೊಡ್ತಿದ್ರು. ಗಿಡ ಹೇಳ್ಕೊಡ್ತಿದ್ರು, ವ್ಯವಸಾಯದ ಬಗ್ಗೆ ಹೇಳ್ಕೊಡ್ತಿದ್ರು ಮಾಸ್ಟರ್ಗಳಿದ್ರು. ಟೈಲರ್ ಕ್ಲಾಸು ನಡೆದೈತೆ ಇಲ್ಲಿ. ಇದೆಲ್ಲ ಬ್ರಿಟಿಷರು ಬಿಟ್ಟೋದ್ಮೇಲೆ ನಮ್ಮನ್ನ ಕನ್ನಡದವ್ರು ಇದು ಮಾಡಿರೋದು. ತರಬೇತಿ ಕೊಡ್ತಾ ಇದ್ರು ಇಲ್ಲಿ ಎಲ್ಲ ಇತ್ತೀಚೆಗೆ ಇದಾಗುತ್ತೆ. ಈ ತರಬೇತಿ ಸಂಸ್ಥೆ ಎನ್ನುವುದು ಸುಮಾರು 2005ನೇ ಇಸ್ವಿಗೆ ಮುಚ್ಚೋಯ್ತದೆ. ಮತ್ತು ಇಲ್ಲಿ ಟೈಲರಿಂಗ್ ಕ್ಲಾಸ್ ಒಂದು ಉಳ್ಕೊಳ್ಳುತ್ತೆ. ಅದು ಕೂಡ 2012-13ನೇ ಇಸ್ವಿಗೆ ಮುಚ್ಚೋಗುತ್ತೆ. ಈ ಒಂದು ಜಾಗನ ಟೆಂಡ್ರು ಕೊಟ್ಬಿಡ್ತಾರೆ ಕರ್ನಾಟಕ ಸರ್ಕಾರದವರು. ಟೆಂಡ್ರು ತಗೊಳ್ತಾರಲ್ಲ ಅವರು ಇಲ್ಲಿ ವ್ಯವಸಾಯ ಮಾಡಿಕೊಂಡು ಈ ಒಂದು ಜಾಗವನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಈ ಒಂದು ಪೈಪ್ ನೋಡಿ, ನಾನು ನಿಮ್ಗಾಗಲೇ ವಿಡಿಯೋ ಫ್ರೆಶ್ನೇ ರೂಮ್ ಬಗ್ಗೆ ಹೇಳಿದ್ನಲ್ಲ, ಅಲ್ಲಿ ಒಂದು ಕಟ್ಟೆ ಮಾಡಿ ಆ ಕಟ್ಟೆಯಿಂದ ನೀರು ತರ್ತಿದ್ರಂತೆ. ಇಲ್ಲೊಂದು ಮಿಷಿನ್ ಇತ್ತಂತೆ, ಮಿಷಿನ್ನ ಕೈಯಿಂದ ತಿರುಗಿಸಿದ್ರೆ ನೀರು ಬರ್ತಿತ್ತು ಅಂತ ಆ ಪೈಪ್ ಅದೇ. ನೀವೇನು ನೋಡ್ತಾ ಇದ್ದೀರ ಈ ಮರಗಳು, ಇದು ಬೆಟ್ಟದ ನೆಲ್ಲಿಕಾಯಿ ಮರ. ಇದನ್ನೆಲ್ಲ ಕೃಷಿ ಅಭಿವೃದ್ಧಿ ಸಂಸ್ಥೆಗೆ ಬರ್ತಿದ್ರಲ್ಲ ಅವ್ರು ನೆಟ್ಟಿ ಬೆಳೆಸಿರೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಹೊಸ ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.